ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರನಿಧಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೌದು, ನಾನು ತುಂಬ ದಿನಗಳಾದಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ರೀಸನಿಂದ. ಸೊ ನಾವು ಹೊರಗಡೆ ಹೋಗಿದ್ವಿ. ಅದೆಲ್ಲಿ ಅಂತ ಹೇಳಿದರೆ ನಮ್ಮ ಬೆಂಗಳೂರಿನಲ್ಲಿರೋ ಸ್ನೋ ಸಿಟಿ ವರ್ಲ್ಡ್ಗೆ. ಅದಿರೋದು ಫನ್ ವರ್ಲ್ಡ್ ಹತ್ರ. ಲಾಸ್ಟ್ ಟೈಮು ಒಂದು ಶಾರ್ಟ್ ವಿಡಿಯೋ ಕೂಡ ನಾನು ಹಾಕಿದ್ದೆ. ಅದು ಯಾವುದು ಅಂತ ಅಂದರೆ ಅಕ್ವೇರಿಯಂ ಪ್ಯಾರಡೈಸ್ ಅಂತ. ಅದು ಕೂಡ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ನನಗೆ, ವ್ಯೂಸ್ ಕೂಡ. ಸೊ ಅಲ್ಲೇ ಅಂದರೆ ಫನ್ ವರ್ಲ್ಡ್ ಪಕ್ಕದಲ್ಲೇ ಇರೋವಂತಹ ಇನ್ನೊಂದು ಪ್ಲೇಸ್ ಅಂತ ಅಂದರೆ ಸ್ನೋ ಸಿಟಿ ವರ್ಲ್ಡು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಈಗ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಮಕ್ಕಳಿಗೆ ಸ್ನೋ ವರ್ಲ್ಡಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ನಿಜ ಹೇಳಬೇಕು ಅಂತ ಅಂದರೆ ಚಿಕ್ಕ ಮಕ್ಕಳು ಅಂದರೆ 1 to 4 ಇಯರ್ಸ್ ಅಥವಾ 5 ಇಯರ್ಸ್ ಮಕ್ಕಳಿಗೆ ತುಂಬ ಕ್ರೂಷಿಯಲ್ ಇರುತ್ತೆ. ಯಾಕಂತ ಅಂದರೆ ಟೆಂಪ್ರೇಚರು ತುಂಬ ಹೈ ಇರುತ್ತೆ, ಕೋಲ್ಡು. ಸೊ ಹಾಗಾಗಿ ನಾವು ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಸೊ ನಾವು ಮಕ್ಕಳನ್ನ ಆಟಾಡಿಸ್ಬೇಕು, ಕರ್ಕೊಂಡು ಹೋಗಬೇಕು ಅಂತ ಅಂದರೆ ಸ್ವಲ್ಪ ಸೇಫ್ಟಿ ಮೆಜರ್ಮೆಂಟ್ ಇಟ್ಕೊಳ್ಳೇಬೇಕು ಈ ಥರ ವೆದರ್ನಲ್ಲಿ ಮಾತ್ರ. ಯಾಕಂದರೆ ಕೆಲವು ಮಕ್ಕಳುಗಳು ತುಂಬ ಕ್ರೂಷಿಯಲ್ಲು. ಅವರು ಏನನ್ನೂ ತಡ್ಕೊಳ್ಳಲ್ಲ, ಏನನ್ನೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಸೊ ಇದಕ್ಕೆ ನಾವು ಪೇ ಮಾಡಿದ್ದು ಜಸ್ಟ್ 1400 ರುಪೀಸು ಇಬ್ಬರಿಂದ. ಒಬ್ಬರಿಗೆ 700 ರುಪೀಸ್ ಪರ್ ಹೆಡ್ ಬೀಳುತ್ತೆ. ಮಕ್ಳಿಗಾದರೆ 1 to 5 ಇಯರ್ಸ್ವರೆಗೂ ಫ್ರೀನೇ ಇರುತ್ತೆ. ಸೊ ಮಾರ್ನಿಂಗ್ 10:30 to 8 PM ವರೆಗೂ ಓಪನ್ ಇರುತ್ತೆ. ಸೊ ಚೆನ್ನಾಗೇ ಎಂಜಾಯ್ ಮಾಡ್ಬೋದು. ಸೊ ನಾನಿಲ್ಲೇನೂ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ತುಂಬ ಕೋಲ್ಡ್ ಇರೋದ್ರಿಂದ ನಾನೇನು ಇನ್ಕ್ಲೂಡ್ ಆಗಲಿಲ್ಲ. ಜಸ್ಟ್ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರೇ ಮಾತ್ರ ಆಟಾಡ್ತಾಯಿದ್ರು. ನಾನು ಜಸ್ಟ್ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅವರಿಬ್ಬರು ಫನ್ ಮಾಡ್ತಾಯಿದ್ರು. ನಾನು ಜಸ್ಟ್ ಹಾಗೆ ವೀಡಿಯೋಸ್ ಮಾಡ್ತಾಯಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ನಾವು ಇದ್ದಿದ್ದಲ್ಲಿ ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ. ನಾವು ಕೊಟ್ಟಿದ್ದು 1400 ರುಪೀಸು ಇಬ್ಬರಿಂದ. ಬಟ್ ಇದ್ದಿದ್ದು ಮಾತ್ರ ಹಾಫ್ ಆನ್ ಅವರ್ ಅಷ್ಟೇ. ಯಾಕಂತಂದರೆ ಸಖತ್ ಕೋಲ್ಡ್ ಆಗಿರೋದ್ರಿಂದ ಇರೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗನಿಗೂ ಕೂಡ ಇರೋಕ್ಕಾಗ್ತಾ ಇರಲಿಲ್ಲ, ಸಖತ್ ಕೋಲ್ಡ್ ಇತ್ತು. ಅಲ್ಲೂ ಕೂಡ ಪುಟ್ಟ ಮಕ್ಕಳಿದ್ರು. ಬಟ್ ಅವ್ರ ಪೇರೆಂಟ್ಸ್ನ ಅವ್ರನ್ನ ಎತ್ಕೋತಾ ಇದ್ರು. ಯಾಕಂತಂದರೆ ಕೋಲ್ಡ್ ಅಲ್ವಾ, ತುಂಬ ಆಗಲ್ಲ ಅಂತೇಳಿ. ಹಾಗೆ ನಾವು ಜಸ್ಟ್ ಹಾಫ್ ಆನ್ ಅವರ್ ಇದ್ದು ರಿಟರ್ನ್ ಆಗಿಬಿಟ್ವಿ.
ಮಕ್ಕಳಿಗಂತಲೇ ಈ ಥರ ಗೇಮ್ಸ್ ಕೂಡ ಇತ್ತು. ಬಟ್ ಇಲ್ಲಿ ಯಾರೂ ಇರಲಿಲ್ಲ, ಅವೈಲಬಲ್ ಇರಲಿಲ್ಲ ಅನಿಸುತ್ತೆ ಮೇ ಬಿ ನಾವು ಹೋದಾಗ. ಜಸ್ಟ್ ಹಾಗೆ ಮಕ್ಕಳನ್ನ ಕೂರಿಸಿ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು ಅಷ್ಟೇ. ನಾನು ಸಹ ನನ್ನ ಮಗನ್ನ ಅಲ್ಲಿ ಕೂರಿಸಿ ಕ್ಯಾಪ್ಚರ್ ಮಾಡಿಕೊಂಡೆ ಒಂದು ಫೋಟೋ. ತುಂಬ ಚೆನ್ನಾಗಿತ್ತು. ಸೊ ಈಗ ಸಮ್ಮರ್ ಇರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಒಂದು ಸಲ ಈ ಥರ ಪ್ಲೇಸಸ್ಗಳಿಗೆ ಒಂದು ಸಲ ವಿಸಿಟ್ ಮಾಡಿ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.